ಹಾಯ್ ಹಲೋ ನಮಸ್ಕಾರ, ನಿಮಗೆಲ್ಲರಿಗೂ ಸ್ವಾಗತ ಆಶಾ ಅಡಿಗೆ ಮನೆಗೆ. ಇವತ್ತು ನಾನು ಮತ್ತೊಮ್ಮೆ ನಿಮಗೋಸ್ಕರ ಕೇಕ್ ವಿಡಿಯೋನ ತೆಗೆದುಕೊಂಡು ಬರ್ತಾ ಇದ್ದೇನೆ. ಮನೆಯಲ್ಲಿರುವ ಕೆಲವೊಂದು ಸಾಮಗ್ರಿಗಳನ್ನು ಯೂಸ್ ಮಾಡಿ ಯಾವ ರೀತಿ ಕೇಕ್ನ ರೆಡಿ ಮಾಡಬೇಕು ಅನ್ನೋದನ್ನು ಈ ವಿಡಿಯೋಲಿ ಡಿಟೇಲ್ ಆಗಿ ಶೇರ್ ಮಾಡಿದ್ದೇನೆ. ಪಾರ್ಟ್ 1ನಲ್ಲಿದೆ, ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಪ್ರತಿಗೂ ಕೇಕ್ನ ಮಾಡಲಿಕ್ಕೆ ಕಂಪಲ್ಸರಿಯಾಗಿ ಓವನ್ನ ಅವಶ್ಯಕತೆ ಇರೋದಿಲ್ಲ. ನೀವು ಬೇಕಂದರೆ ಗ್ಯಾಸ್ ಮೇಲೆ ಕೂಡ ಮಾಡಬಹುದು. ಎಲ್ಲಕ್ಕಿಂತ ಮೊದಲು ಗ್ಯಾಸ್ ಮೇಲೆ ನಾವು ತವೆನ ಯಾವುದೇ ರೀತಿಯಾದ ತವೆನ ಇಟ್ಟು ಅದರ ಮೇಲೆ ಯಾವುದೇ ರೀತಿಯಾದ ಒಂದು ಪ್ಲೇಟ್ನ ಇಟ್ಟು ಈ ರೀತಿಯಾಗಿ ಮುಚ್ಚೋದ್ರಿಂದ ಪ್ರೀ ಹೀಟ್ ಆಗುತ್ತೆ. ನೀವು ಗ್ಯಾಸ್ ಮೇಲೆ ಕೂಡ ಸ್ಪಾಂಜ್ನ ತುಂಬ ಚೆನ್ನಾಗಿ ಮಾಡಬಹುದು. ಇಲ್ಲಿ ನೋಡಿ, ನಾನು 1/2 kg ಅಷ್ಟು ಕೇಕ್ನ ರೆಡಿ ಮಾಡ್ತಾ ಇದ್ದೇನೆ. ಅಂದರೆ 250 ಗ್ರಾಮ್ ಅಷ್ಟು ಇಲ್ಲಿ ಕೇಕ್ನ ರೆಡಿ ಮಾಡ್ತಾ ಇರೋದ್ರಿಂದ ಎಲ್ಲಕ್ಕಿಂತ ಮೊದಲು ನಾವು ಇಲ್ಲಿ 90 ಗ್ರಾಮ್ ಅಷ್ಟು ಪ್ರಿಮಿಕ್ಸ್ನ ತೆಗೆದುಕೊಳ್ತಾ ಇದ್ದೇನೆ. ಇದು ಚಾಕ್ಲೇಟ್ ಪ್ರಿಮಿಕ್ಸ್ ನಾನು 90 ಗ್ರಾಮ್ ಅಷ್ಟು ಇಲ್ಲಿ ತೆಗೆದುಕೊಂಡಿದ್ದೇನೆ. ನೀವು ಬೇಕಾದರೆ ಒಂದು ಕಪ್ ಮೆಜರ್ಮೆಂಟಲ್ಲಿ ಕೂಡ ಇದನ್ನು ತೆಗೆದುಕೊಳ್ಬಹುದು. ಅದರ ನಂತರ ನೋಡಿ, ಇದಕ್ಕೆ 1 ಸ್ಪೂನ್ ಅಷ್ಟು ಆಯಿಲ್ನ ಹಾಕಿ ಇದನ್ನು ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ತಾ ಈ ರೀತಿಯಾಗಿ ನೀವು ಬ್ಯಾಟರ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು. ಈ ಪ್ರಿಮಿಕ್ಸ್ ಇದ್ದರೆ ನಿಮಗೆ ಬೇರೆ ಏನು ಹಾಕೋ ಅವಶ್ಯಕತೆ ಇರೋದಿಲ್ಲ. ಈ ರೀತಿಯಾಗಿ ಚೆನ್ನಾಗಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ತಾ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗ್ಬೋದು. ನೀವು ಬೇಕಂದರೆ ಮೈದಾ ಹಿಟ್ಟಿನಿಂದ ಕೂಡ ಕೇಕ್ನ ರೆಡಿ ಮಾಡ್ಬೋದು. ಪ್ರಿಮಿಕ್ಸ್ ಯೂಸ್ ಮಾಡೋದ್ರಿಂದ ತುಂಬ ಈಸಿಯಾಗಿ ನೀವು ಕೇಕ್ನ ಮಾಡ್ಬೋದು. ಇದು ನೋಡಿ 1/2 kg ಅಷ್ಟು ಕೇಕ್ ರೆಡಿ ಆಗ್ತಾ ಇರೋದ್ರಿಂದ ಇಲ್ಲಿ 90 ಗ್ರಾಮ್ ಅಷ್ಟು ನಾನು ಇಲ್ಲಿ ಪ್ರಿಮಿಕ್ಸ್ನ ತೆಗೆದುಕೊಂಡಿದ್ದೇನೆ. ಅದರ ನಂತರ ನೋಡಿ, ಈ ರೀತಿಯಾಗಿ ಬ್ಯಾಟರ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು. ಇಲ್ಲಿ ನೋಡಿ, ಚೆನ್ನಾಗಿ ಯಾವ ರೀತಿ ಮಿಕ್ಸ್ ಆಗಿರ್ಬೇಕಂದ್ರೆ ಇದನ್ನು ಸ್ವಲ್ಪ ಮೇಲಕ್ಕೆ ಎತ್ತಿದ್ರೆ ಲೇಯರ್ ಬೈ ಲೇಯರಲ್ಲಿ ಇದು ಬೀಳ್ತಾ ಇರಬೇಕು. ಅಂದರೆ ಇದು ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ ಅಂತ ಅರ್ಥ. ಇಲ್ಲಿ ನೋಡ್ಬೋದು, ನಾನು ಈ ರೀತಿಯಾಗಿ ಮೇಲೆ ಎತ್ತಿದ್ರೆ ಎಷ್ಟು ಚೆನ್ನಾಗಿ ಬೀಳ್ತಾ ಇದೆ, ಇದು ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ ಅಂದರ್ಥ. ಅದರ ನಂತರ ನೋಡಿ, ಒಂದು ಪಾತ್ರೆನ ಯಾವತ್ತಿಗೂ ನಿಮಗೆ ಮೆಜರ್ಮೆಂಟ್ ಮಾಡಲಿಕ್ಕೆ ಕೇಕ್ನೇ ಬೇಕಂತ ಅವಶ್ಯಕತೆ ಇರೋದಿಲ್ಲ. ಕೆಲವೊಂದು ಸರ್ತಿ ಮನೆಯಲ್ಲಿ ಈ ರೀತಿಯಾದ ಪಾತ್ರೆಗಳು ಕೂಡ ಇರುತ್ತೆ, ಅದನ್ನು ಯೂಸ್ ಮಾಡಿ ಕೂಡ ನೀವು ಮಾಡಬಹುದು. ಅದಕ್ಕೋಸ್ಕರ ನೋಡಿ, ನಾನು ಮನೆಯಲ್ಲಿರುವಂಥ ಒಂದು ಪಾತ್ರೆನ ಯೂಸ್ ಮಾಡಿ ಅದಕ್ಕೆ ಆಯಿಲ್ನ ಅಪ್ಲೈ ಮಾಡಿ ಬಟರ್ ಪೇಪರ್ನ ಹಾಕಿದ್ದೇನೆ. ಅದರ ನಂತರ ರೆಡಿ ಮಾಡಿಟ್ಟಿರುವಂಥ ಬ್ಯಾಟರ್ನ ಇದರಲ್ಲಿ ನಾವು ಹಾಕಬೇಕು. ಈ ರೀತಿಯಾಗಿ ಬ್ಯಾಟರ್ನ ಕಂಪ್ಲೀಟಾಗಿ ಇದರಲ್ಲಿ ಟ್ರಾನ್ಸ್ಫರ್ ಮಾಡಿ ಇದನ್ನು ಚೆನ್ನಾಗಿ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡ್ಕೋಬೇಕು. ಸ್ಪ್ರೆಡ್ ಮಾಡಿದ ನಂತರ ನೋಡಿ, 2 ರಿಂದ 3 ಸರ್ತಿ ನೆಲಕ್ಕೆ ಈ ರೀತಿಯಾಗಿ ಟ್ಯಾಪ್ ಮಾಡ್ತಾ ಹೋಗಬೇಕು. ಇಲ್ಲಿ ನೋಡಿ, ಇದು ಕೂಡ ಹೀಟ್ ಚೆನ್ನಾಗಿ ಆಗಿದೆ. ಇದನ್ನು ಈ ರೀತಿಯಾಗಿ ಪಾತ್ರೆನ ಇಟ್ಟು ಮತ್ತೆ ಇದರ ಮೇಲೆ ಮುಚ್ಚಿ ಇದರ ಮೇಲೆ ಏನಾದರೂ ಒಂದು ಹೆವಿಯಾದ ವಸ್ತುವನ್ನು ಇಟ್ಟು 20 to 25 ಮಿನಿಟ್ಸ್ಗೋಸ್ಕರ ಇದನ್ನು ಬೇಕಾಗಲಿಕ್ಕೆ ಇಟ್ಬಿಡೋಣ. ಅದರ ನಂತರ ನೋಡಿ, ಕೇಕ್ಗೆ ಅಪ್ಲೈ ಮಾಡಲಿಕ್ಕೆ ಶುಗರ್ ಸಿರಪ್ನ ರೆಡಿ ಮಾಡ್ತಾ ಇದ್ದೇನೆ. ಶುಗರ್ ಸಿರಪ್ನ ರೆಡಿ ಮಾಡಲಿಕ್ಕೆ 1/2 ಕಪ್ ಅಷ್ಟು ನೀರನ್ನು ತೆಗೆದುಕೊಂಡು 2 ರಿಂದ 3 ಸ್ಪೂನ್ ಅಷ್ಟು ನಾವು ಶುಗರ್ನ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು. ಈ ರೀತಿಯಾಗಿ ಶುಗರ್ ಸಿರಪ್ನ ನೀವು ಚೆನ್ನಾಗಿ ಮಿಕ್ಸ್ ಮಾಡಬಹುದು. ಇಲ್ಲಿ ಚಾಕ್ಲೇಟ್ ಫ್ಲೇವರಲ್ಲಿ ರೆಡಿ ಮಾಡ್ತಾ ಇರೋದ್ರಿಂದ ಚಾಕ್ಲೇಟ್ನ ಮೆಲ್ಟ್ ಮಾಡಿ ಕೂಡ ಇದರಲ್ಲಿ ಹಾಕಿ ಇದನ್ನು ಕೂಡ ಯೂಸ್ ಮಾಡಬಹುದು. ಇವಾಗ ನೋಡಿ, 25 ಮಿನಿಟ್ಸ್ ಆದ ನಂತರ ಇದನ್ನು ಒಂದು ಸರ್ತಿ ಚೆಕ್ ಮಾಡ್ತಾ ಇದ್ದೇನೆ. ಇದು ಕ್ಲೀನ್ ಬಂದಿದೆ ಅಂದರೆ ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ ಅಂದರ್ಥ. ಅದರ ನಂತರ ನೋಡಿ, ನಾನು ಇಲ್ಲಿ ಕ್ರೀಮ್ ಬಾಟಲ್ನ ಹೊರಗಡೆನೆ ತೆಗೆದಿಟ್ಟಿದ್ದೆ. ಇದನ್ನು ನೋಡಿ, ನಾವು ಕ್ರೀಮ್ನ ರೆಡಿ ಮಾಡಲಿಕ್ಕೆ 1/2 kg ಕೇಕ್ಗೋಸ್ಕರ ನಾನು 90 ಗ್ರಾಮ್ ಅಷ್ಟೇ ಕ್ರೀಮ್ನ ಇಲ್ಲಿ ತೆಗೆದುಕೊಂಡಿದ್ದೇನೆ. ಚೆನ್ನಾಗಿ ಈ ರೀತಿ 2 ರಿಂದ 3 ನಿಮಿಷವರೆಗೂ ಚೆನ್ನಾಗಿ ಬೀಟ್ ಮಾಡಿ ಇಲ್ಲಿ ಕ್ರೀಮ್ನ ರೆಡಿ ಮಾಡಿಟ್ಟಿದ್ದೇನೆ. ಇಲ್ಲಿ ನೋಡಿ, ಕ್ರೀಮ್ ಕೂಡ ರೆಡಿ ಆಗಿದೆ. ಪಾರ್ಟ್ 2 ಅಲ್ಲಿ ಕ್ರೀಮ್ನ ಯಾವ ರೀತಿ ಅಪ್ಲೈ ಮಾಡಬೇಕು, ಯಾವ ರೀತಿ ಡಿಸೈನ್ನ ಕಂಪ್ಲೀಟ್ ಮಾಡಬೇಕು ಅನ್ನೋದನ್ನು ಡೀಟೇಲ್ ಆಗಿ ಶೇರ್ ಮಾಡ್ತಾ ಇದ್ದೇನೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಥ್ಯಾಂಕ್ ಯು.